ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಜೋರ್ಸಿ ಹಳೆ ಕಾಲದ ರಾಜನ ದೇವಸ್ಥಾನದ ಹತ್ತಿರ ಒಬ್ಬರು ಪುರೋಹಿತರಿದ್ದಾರೆ. ಅವರ ಹೆಸರು ಆದರ್ಶ್ ಕೊಂಡೆಕರಿ. ಗುರುಜಿಯವರೇ, ನಾವು ಅರ್ಚನೆ ಮಾಡಿಸಬೇಕಿತ್ತು. ಮಾಡಿಸ್ಬೇಕು. ಮಾಡಿದ್ರಿ. ಪೂಜೆ ಮಾಡಿ ಬನ್ನಿ, ನಿಮಗೊಂದು ಬೇರೆ ವಸ್ತುವನ್ನು ನಾನು ಕೊಡ್ತೀನಿ. ಇಲ್ಲೇನು ಗೊತ್ತಿದೆಯಾ? ಇದು ರಾಜ ಕಟ್ಟಿಸಿದ ಶಪಡ್ ಮಿಷನ್ ಸ್ಕೂಲ್ ಗೋಕಾಕ್. ಶಪಡ್ ಮಿಷನ್ ಸ್ಕೂಲ್ ಡ್ರೈವರ್. ಬನ್ನಿ, ನಿಮಗೆ ಬೇರೆ ಮಾನ್ಯರೇ, ಇದೇನು? ಇದು ರಾಜರ ಸ್ವಿಮ್ಮಿಂಗ್ ಪೂಲ್. ಇಂಥ ಟೆಕ್ನಿಕಲ್ ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡ್ತಾರೆ ರಾಜರು. ತುಂಬ ವಿಚಿತ್ರ. ತುಂಬ ವಿಚಿತ್ರ. ಏನು ಮಾಡುವುದು? ಸ್ಟಾರ್ಟ್. ಬರ್ರಿ, ನಾನು ನಿಮಗೆ ಈಗ ರಾಜನು ಮಲಗುವ ಕೊಠಡಿಯನ್ನು ತೋರಿಸ್ತೀನಿ. ನೋಡಿದ್ರಾ? ಇಲ್ಲ. ಈ ಹೊಟ್ಟು ಮತ್ತು ಸೆಗಣಿಯಿಂದ ತುಂಬಿದ್ದರೆ ಜಗಳ ನೋಡ್ತಿದ್ದೀರಾ? ಇದೇ ರಾಜನು ಮಲಗುವ ಬೆಡ್. ಚೆನ್ನಾಗಿದೆ. ಯಾರು ಮಲಗುತ್ತೀರಾ ಇದರ ಮೇಲೆ? ನೀನು ಮಲಗಲ್ಲವ? ಬನ್ನಿ, ಈಗ ನಿಮಗೆ ರಾಣಿಯ ಈಗ ನಿಮಗೆ ತೋರಿಸ್ತೀನಿ ರಾಣಿಯ ಅಪ್ಪ ಕೊಟ್ಟ ವಾಹನ. ಬನ್ನಿ ಬನ್ನಿ ನೋಡಿ, ಎಷ್ಟು ದೊಡ್ಡದಾಗಿದೆ. ರಾಣಿಯ ಅಪ್ಪ ಕೊಟ್ಟಿದ್ದು ರಾಜನಿಗೆ. ಅದರ ಅಲ್ಲಿ ಸಿಕ್ಕಿದ್ದು ಬರೀ ರಾಜನ ಗುರುಡಿ. ಈಗ ಎಲ್ಲ ತುಂಬಾ ಹಳೆಯದಾಗಿದೆ. ಇದು ನೋಡಿ, ಇಲ್ಲಿ ಕಟ್ಟಿಗೆಗಳನ್ನು ಇದು ಏನೆಂದರೆ ಅದರೊಳಗಿನ ಇಂಜಿನ್ ತೆಗೆದು ಮೋಟರ್ ಪಾರ್ಕ್ ಮಾಡಿದ್ದಾರೆ. ಏಕೆಂದರೆ ರಾಜನು ಪೇಶಾವರನ್ನು ಕೊಲೆ ಮಾಡಿ. ಈಗ ಬನ್ನಿ, ನಿಮಗೆ ತೋರಿಸ್ತೀನಿ ರಾಜನು ಚಿನ್ನವನ್ನು ಎಲ್ಲಿಂದ ತರುತ್ತಿದ್ದಾನೆಂದು. ಇದು ಒಂದು ಬಾವಿ. ಇಲ್ಲಿಂದ ರಾಜನು ಚಿನ್ನಗಳನ್ನು ಸಾಗಿಸುತ್ತಿದ್ದ ಬೇರೆ ದೇಶಗಳಿಗೆ, ವಿದೇಶಗಳಿಗೆ. ಸ್ಟಾರ್ಟ್. ಇಲ್ಲಿ ಒಂದು ಮಾಯಾವಿ ಅಂತ ಒಂದು ತೋರಿಸ್ತೀನಿ ಬನ್ನಿ. ಗೊತ್ತಾ? ಇಲ್ಲ. ರಾಜ ಸಾಕಿದ ಹೌಸ್. ಉದ್ದವಾಗಿದೆ. ಬಂತು ಇದನ್ನ ರಾಜನ ಎದು ಸಾಕಿದೆ ಗೊತ್ತಿದೆಯಾ? ಇದನ್ನು ರಾಜನ ಎದಕ್ಕೆ ಸಾಕಿದ್ದಾನಂತ? ಇಲ್ಲ. ತೋರಿಸ್ತೀನಿ ಬನ್ನಿ ಈಗ ನಿಮಗೆ. ಈಗ ನಾನು ಇದನ್ನ ಈ ಚೈನಲ್ಲಿ ಸಿಗಿಸುತ್ತಿದ್ದ ಹಾಗೆ ಇದು ಚಾಲವಾಗುತ್ತದೆ ನೋಡಿ. ಈಗ ನಿಂತಿತ್ತು, ಹಾವು ಮುಗೀತಲ್ಲ. ಇನ್ನು ನಾಳೆ ಅದು ಮತ್ತೆ ಹಾವು ಆಗಿ ಬರ್ತದೆ. ಬನ್ನಿ ಹೋಗೋಣ. ಈಗ ನಿಮಗೆ ರಾಜನ ವಜ್ರ ಉಡುಗೆಗಳನ್ನು ಗೋಳೆ ಮಾಡಿದ ಜಾಗವಂತೂ ನೀವು ನೋಡಿ. ರಾಜನು ಸಂಗ್ರಹಿಸಿಟ್ಟ ಚಿನ್ನ ವಜ್ರ ಉಡುಗೆಗಳು. ಅದು ರಾಜನ ಬಿಸ್ಕೆಟ್. ಗೊತ್ತಾಯ್ತಾ? ಚಿನ್ನ ಬೇಕಾ? ತಗೊಳ್ಳಿ, ಎಲ್ಲರೂ ಇದರಲ್ಲೇ ತಗೋಬೇಕು. ಯಾಕಂದ್ರೆ ರಾಜನಿಗೆ ಹಾಕ್ಬಿಡ್ತಾರೆ. ಬನ್ನಿ, ಈಗ ಬನ್ನಿ, ಬೇರೆ ಕಡೆ ಹೋಗೋಣ. ಅದು ರಾಜನ ಸೇನಾಧಿಪತಿಯವರು. ಅವರು ಹಾಗೆ ಇದ್ದಾರೆ, ಹುಲಿಯ ಹಾಗೆ ಅನ್ನುತ್ತಾರೆ. ಈಗ ಅವರ ಸಮೀಪ ಹೋಗಬೇಡ್ರಿ, ಈ ಕಡೆ ಬರ್ರಿ. ಅವರು ತುಂಬ ಸಿಟ್ಟಿನಲ್ಲಿದ್ದಾರೆ. ಬನ್ನಿ ಬನ್ನಿ ನೋಡೋಣ.